ಸ್ನೇಹಿತರೆ, ನಿಮ್ಮ ಮನೆಯ ಮಹಾಲಕ್ಷ್ಮಿಯರಿಗೆ ಪ್ರತಿ ತಿಂಗಳು 2,000 ಕೊಡುವ ಗೃಹಲಕ್ಷ್ಮಿ ಯೋಜನೆಗೆ ಬಹು ದೊಡ್ಡ ಅಪ್ಡೇಟ್ ಬಂದಿದೆ. ಈಗಿನಿಂದ ಹಳೆ ನಿಯಮಗಳು ಬದಲಾಗಿವೆ. ತಪ್ಪು ಮಾಡಿದ್ರೆ ನಿಮ್ಮ 2,000 ನಿಲ್ಬಹುದು. ಆದ್ದರಿಂದ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ, ಎಲ್ಲ ಹೊಸ ನಿಯಮಗಳನ್ನ ತಿಳಿದುಕೊಳ್ಳಿ. ಸರ್ಕಾರ ಹೊಸ ನಿಯಮ ತಂದಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆಯ 2,000 ಪಡೆಯಲು ಈಗ ಕಡ್ಡಾಯ ಆಗಿರುವ ನಿಯಮಗಳು ಏನು ಗೊತ್ತಾ? ಮೊದಲು, ಅಂತ್ಯೋದಯ, ಬಿಪಿಎಲ್ ಅಥವಾ ಎಪಿಎಲ್ ರೇಷನ್ ಕಾರ್ಡ್ ಇರಬೇಕು. ಇದು ತುಂಬಾ ಮುಖ್ಯ. ಇನ್ನು ಎರಡನೇದ್ದು, ರೇಷನ್ ಕಾರ್ಡ್ ನಲ್ಲಿ ನೀವೇ ಅಂದ್ರೆ ಮಹಿಳೆಯೇ ಕುಟುಂಬದ ಮುಖ್ಯಸ್ಥೆ ಎಂದು ಹೆಸರಿರಬೇಕು. ಇಲ್ಲದಿದ್ರೆ ಅರ್ಜಿ ತಿರಸ್ಕರಣೆಯಾಗುತ್ತದೆ. ಇನ್ನು ಮೂರನೇದ್ದು, ಸರ್ಕಾರ ಈಗ ಬಯೋಮೆಟ್ರಿಕ್ ದೃಢೀಕರಣ ಮತ್ತು ಮರು ಅರ್ಜಿ ಕಡ್ಡಾಯ ಮಾಡಿದೆ. ಹಳೆಯ ಫಲಾನುಭವಿಗಳು ಕೂಡ ಮತ್ತೆ ಅರ್ಜಿ ಸಲ್ಲಿಸಬೇಕು. ಇದರಿಂದ ಮೃತಪಟ್ಟವರು ಮತ್ತು ಅನರ್ಹರನ್ನು ತೆಗೆದುಹಾಕಲು ಸುಲಭವಾಗುತ್ತದೆ. ನಾಲ್ಕನೆಯ ಮುಖ್ಯ ನಿಯಮ, ಆದಾಯ ತೆರಿಗೆ ಕಟ್ಟುವ ಕುಟುಂಬ ಅಥವಾ ಜಿಎಸ್ಟಿ ಪಾವತಿಸುವ ಕುಟುಂಬದ ಮಹಿಳೆಯರಿಗೆ ಈ ಯೋಜನೆಯ ಲಾಭ ಸಿಗೋದಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಮಾಸಿಕ ಕಂತುಗಳನ್ನ ಸರ್ಕಾರ ಹಂತ ಹಂತವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡುತ್ತದೆ. ತಾಂತ್ರಿಕ ಪರಿಶೀಲನೆ, ಬ್ಯಾಂಕ್ ಖಾತೆ ದೃಢೀಕರಣ ಹಾಗೂ ಫಲಾನುಭವಿಗಳ ಮಾಹಿತಿ ಪರಿಶೀಲನೆ ಪೂರ್ಣಗೊಂಡ ನಂತರ ಜಿಲ್ಲಾವಾರು ಮತ್ತು ಹಂತವಾರು ಹಣ ಬಿಡುಗಡೆ ಮಾಡಲಾಗುತ್ತದೆ. ಆದ್ದರಿಂದ ಕೆಲವು ಫಲಾನುಭವಿಗಳಿಗೆ ಹಣ ಮೊದಲು ಜಮೆಯಾಗಬಹುದು, ಇನ್ನು ಕೆಲವರಿಗೆ ಸ್ವಲ್ಪ ತಡವಾಗಿ ಜಮೆಯಾಗುವ ಸಾಧ್ಯತೆಗಳಿದೆ. ಸ್ನೇಹಿತರೆ, ಈ ಹೊಸ ನಿಯಮಗಳು ಯೋಜನೆಯನ್ನ ಮತ್ತಷ್ಟು ಪಾರದರ್ಶಕ ಮತ್ತು ಸರಿಯಾದವರಿಗೆ ಲಾಭ ತಲುಪಿಸುವಂತೆ ಮಾಡುತ್ತವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಹೆಚ್ಚಿನ ಸರ್ಕಾರಿ ಯೋಜನೆಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.